ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಒಂದು ಪ್ರಾನ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಪ್ರಾನ್ಸಿಂದ ಯಾವ ಥರ ಮಂಚೂರಿ ಮಾಡೋದು ಸಿಂಪಲ್ ಆಗಿ ಹೋಟೆಲ್ ಥರನೇ ಯಾವ ಥರ ಮಾಡೋದು, ನಮ್ಮ ಮನೆಯಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನು ಸೇರಿಸ್ಬಿಟ್ಟು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ನಾನಿವಾಗ ಪ್ರಾನ್ಸ್ ಮಂಚೂರಿಯನ್ಗೆ ಒಂದು ಅರ್ಧ ಕಪ್ಪಷ್ಟು ಇದು ಕಬಾಬ್ ಪೌಡ್ರ್ ತಗೊಂಡಿದ್ದೀನಿ. ಮತ್ತೊಂದು 2-3 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೋಬೇಕು. ಮತ್ತು ಉಪ್ಪು ನಾವು ಇದರಲ್ಲಿ ಇರುತ್ತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೂ ಇರುತ್ತೆ, ಕಬಾಬ್ ಪೌಡ್ರಲ್ಲಿ ಇರುತ್ತೆ. ನೋಡ್ಕೊಂಡು ಹಾಕ್ಕೋಬೇಕು, ಎಷ್ಟು ಬೇಕಷ್ಟು ಚೆಕ್ ಮಾಡಿಕೊಂಡು. ಇದನ್ನು ಒಂದು ಮೊಟ್ಟೆ ಒಡೆದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಪ್ರಾನ್ಸ್ ಕಟ್ ಮಾಡಿದ್ದೀನಿ ನಾನು. ಅದನ್ನು ಪ್ರಾನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಬ್ಯಾಡಗೆ ಮೆಣಸು ಒಂದು 5 ನಿಮಿಷ ಚೆನ್ನಾಗಿ ಕುದಿದ್ರೆ ಸಾಕು. ಆಮೇಲೆ ನಾನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡ್ಬರ್ತೀನಿ. ಇದನ್ನು ಟೊಮೆಟೊ ಕಟ್ ಮಾಡಿ ನಾನು ಇದನ್ನು ಬಿಸಿ ಮಾಡ್ಕೊಡ್ತೀನಿ, ಚೆನ್ನಾಗಿ ಬೇಯಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಸಕ್ಕರೆ ಹಾಕ್ಕೊತೀನಿ. ಸ್ವಲ್ಪ ಫ್ಲೇವರ್ ಚೇಂಜ್ ಬರುತ್ತೆ. ಇದಾದ್ಮೇಲೆ ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಕೋಬೇಕು. 1 ಸ್ಪೂನ್ ಮೆಣಸಿನ ಪುಡಿ ಹಾಕ್ತೀನಿ, ಕಲರ್ಗೆ ಚೆನ್ನಾಗಿ ಕಲರ್ ಬರುತ್ತೆ. ಇದರಿಂದ ನಾವು ಟೊಮೆಟೊ ಸಾಸ್ ಮಾಡ್ಕೊಳ್ಳೋಣ. ಬೆಂದಿದೆ ಇವಾಗ, ಸಾಕು. ಚೆನ್ನಾಗಿ ಹಾಕ್ತಾ ನಾನು ಆಯಿಲ್ ಬಿಸಿ ಆಗಿದೆ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪ್ರೌನ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಅದು ಯಾವ ಥರ ಮಾಡೋದು ಅಂತ ನೋಡೋಣ. ಪ್ರೌನ್ಸ್ ಫ್ರೈ ಮಾಡಿರೋ ಆಯಿಲ್ ಇದು ಬಿಸಿಯಾಗಿದೆ. ಅದಕ್ಕೆ ಬೆಳ್ಳುಳ್ಳಿ ಹಾಕೋಣ, ಕಟ್ ಮಾಡಿರೋದು. ಕೆಂಪಾಗಿದೆ, ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಾಕೋಣ, ಆಮೇಲೆ ಶುಂಠಿ, ಒಂದು 2-3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ, ಜಾಸ್ತಿ ಏನು ಬೇಡ. ಹಾಕ್ಕೊಂಡಿದ್ದೀನಿ, ಇದು ಸ್ವಲ್ಪ ಫ್ರೈ ಆಗಲಿ. 1-2 ಸ್ಪೂನು ಇದು ನಾನು ಬ್ಯಾಡಗೆ ಮೆಣಸು ಬೇಯಿಸಿ ರುಬ್ಬಿಕೊಂಡು ಬಂದಿದ್ದೀನಿ. ಅದೊಂದು 2-3 ಸ್ಪೂನ್ ಹಾಕ್ಕೊತೀನಿ. ಇವಾಗ ಇದಕ್ಕೆ ಟೊಮೆಟೊ ಸಾಸ್ ಹಾಕೋಣ. ಇದು ನಾನೇ ರೆಡಿ ಮಾಡಿದ್ದು. ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೇಕಂದರೆ ಸೋಯಾ ಸಾಸ್ ಹಾಕ್ಕೋಬೋದು. ನಾನು ಮಾತ್ರ ಹಾಕಿಲ್ಲ ಅಂದ್ರೂ ಟೇಸ್ಟ್ ಚೆನ್ನಾಗೇ ಬರುತ್ತೆ. ನಾನೊಂದು ಅರ್ಧ ಕಪ್ಪಷ್ಟು ನೀರು ಹಾಕಿದ್ದೀನಿ ಇದಕ್ಕೆ. ಇದರೆಲ್ಲ ಒಂದು 5-10 ನಿಮಿಷ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೋಬೇಕು. ಹಾಕೋಣ ಇದಕ್ಕೆ. ಹಾಕಿದ್ಮೇಲೆ ಒಂದು 2-3 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಮೇಲಿಂದ. ಸೂಪರಾದ ಪ್ರಾನ್ಸ್ ಮಂಚೂರಿ ರೆಡಿಯಾಗಿದೆ. ಪ್ರಾನ್ಸ್ ಮಂಚೂರಿಯನ್ ಸೂಪರಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಹೋಟೆಲ್ಗಿಂತಲೂ ಸೂಪರಾಗಿದೆ. ನಾನು ಮನೇಲಿ ಏನಿದೆ ಇಂಗ್ರೀಡಿಯೆಂಟ್ಸ್ ಅದನ್ನೇ ಹಾಕಿ ಮಾಡಿದ್ದೀನಿ. ಎಲ್ಲರೂ ಟ್ರೈ ಮಾಡಿ. ಮತ್ತು ಈ ರೆಸಿಪಿ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.